ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಟೌನ್ಶಿಪ್ಪನ್ನು ಮಾಡಬಾರ್ದು. ಒಪ್ಪಿಗೆ ಕೊಟ್ಟರೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ರೈತರ ಒಪ್ಪಿಗೆ ಇಲ್ಲದೆ ಬಲಾತ್ಕಾರವಾಗಿ ಮಾಡೋದು ಅದು ತಾನಾಶಾಹಿ ಆಗುತ್ತೆ. ಅಂದರೆ ತಾನಾಶಾಹಿ ಆಗುತ್ತೆ. ನಾನು ಅವರಿಗೆ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ಕೆಂಪಣ್ಣ ಆಯೋಗದ ವರದಿಯನ್ನು ಟೇಬಲ್ ಮಾಡಿ. ಆ ಕೆಂಪಣ್ಣ ಆಯೋಗ ಹಿಂದೆ ವಿವಿಧ ಟೌನ್ಶಿಪ್ಗಳಲ್ಲಿ ನಡೆದ ಹಗರಣಗಳಿಗೆ ಸಂಬಂಧಪಟ್ಟಂತೆಯೇ ನೇಮಕ ಮಾಡಿದ ಆಯೋಗ. ಅದನ್ನು ಟೇಬಲ್ ಮಾಡಿ. ಯಾರ ಪಾಲು ಎಷ್ಟಿದೆ, ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆವಾಗಲೂ ಹೀಗೆ ಮಾಡಿದ್ರಲ್ಲ, ನೋಟಿಫಿಕೇಷನ್ ಮಾಡಿ ಡಿನೋಟಿಫಿಕೇಷನ್ ಮಾಡಿ ದಂಧೆ ಮಾಡ್ಕೊಂಡಿದ್ರಲ್ವಾ. ಆ ಕಾರಣಕ್ಕೋಸ್ಕರ ಈಗ ಈ ಸರ್ಕಾರದ ನಿಲುವು ರೈತರನ್ನ ಹೆದರಿಸಿ ಬೆದರಿಸಿ ನೀವು ಟೌನ್ಶಿಪ್ ಮಾಡೋದು ಸರಿಯಲ್ಲ. ರೈತರು ಒಪ್ಪಿಗೆ ಕೊಟ್ಟರೆ ನೀವು ಟೌನ್ಶಿಪ್ ಮಾಡಿ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ರೈತ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದೆ, ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದೆ. ನಾನು ಈಗ ಸರ್ಕಾರಕ್ಕೆ ಹೇಳೋದು ಬಯಸೋದೇನು ಅಂದರೆ, ನೀವು ಬಲಾತ್ಕಾರವಾಗಿ ರೈತರ ಜಮೀನನ್ನು ಕಸಿದುಕೊಳ್ಳೋದು ಅದು ಪ್ರಜಾಪ್ರಭುತ್ವ ವಿರೋಧಿ ನಿಲುವಾಗತ್ತೆ. ಆ ರೀತಿ ಮಾಡೋದಕ್ಕೆ ನಾವು ಅವಕಾಶ ಕೊಡಲ್ಲ. ಟ್ರ್ಯಾಕ್ ರೆಕಾರ್ಡು ಕಾಂಗ್ರೆಸ್ಸಿಂದ ಒಳ್ಳೆಯದಿಲ್ಲ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರು ಹೇಳೋದನ್ನು ನಂಬೋಕ್ಕಾಗಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡು ಕರಪ್ಟ್ ಟ್ರ್ಯಾಕ್ ರೆಕಾರ್ಡು. ಕಾಂಗ್ರೆಸ್ಸಿಗರ ಟ್ರ್ಯಾಕ್ ರೆಕಾರ್ಡು ಕರಪ್ಟ್ ಟ್ರ್ಯಾಕ್ ರೆಕಾರ್ಡು. ಭ್ರಷ್ಟಾಚಾರದಲ್ಲೇ ಮಿಂದು ಎದ್ದು ಮೆತ್ಕೊಂಡಿರೋರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದರೆ ನಂಬೋರು ಯಾರು? ನೋಡೋಣ. ತುರ್ತು ಪರಿಸ್ಥಿತಿಗೆ ಹೆದರಲಿಲ್ಲ, ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಹಾಕಿದವರು ಪ್ರಜಾಪ್ರಭುತ್ವದಲ್ಲಿ ಅದರ ಪರಿಣಾಮವನ್ನು ಅನುಭವಿಸಬೇಕಾಯಿತು, ಅಧಿಕಾರ ಕಳ್ಕೊಳ್ಬೇಕಾಯಿತು. ಆ ಸರ್ವಾಧಿಕಾರಿಯೇ ಬಹಳ ಕಾಲ ಉಳಿಲಿಲ್ಲ. ಈ ಮಿನಿ ಸರ್ವಾಧಿಕಾರಿಗಳು ಎಷ್ಟು ಕಾಲ ಅಧಿಕಾರವನ್ನು ದರ್ಪವನ್ನು ತೋರಿಸ್ತಾರೆ ನೋಡೋಣ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ಕಾಲಕ್ಕೆ ಆ ಶಕ್ತಿ ಇದೆ. ನಾನು ಹೇಳಿದ್ದೇ ನಡಿಬೇಕು ಅನ್ನುವಂಥ ಪೂರ್ವಾಗ್ರಹ ಪೀಡಿತವಾಗಿ ಯಾರು ವರ್ತನೆ ಮಾಡ್ತಾರೋ ಅವರೆಲ್ಲರೂ ಮಿನಿ ಸರ್ವಾಧಿಕಾರಿ. ನೋಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.